ಶಾಂತಿ. ಡೇಟ್ ಆಗಿದೆ 29 ನವೆಂಬರ್ 1978. ಅವ್ಯಕ್ತ ಬಾಪ್ ದಾದಾ ಮಧುಬನ ಅವ್ಯಕ್ತ ಮುರಳಿ ಮಹಾವಾಕ್ಯಗಳಾಗಿದ್ದಾವೆ. संतुष्टता से प्रसन्नता और प्रशंसा की प्राप्ति. ನೋಡಿ ಬಾಬಾ ಹೇಳ್ತಾರೆ, ಒಂದು ನಾನು ಸಂತುಷ್ಟ ಆಗಿದ್ದರೆ ನನ್ನಲ್ಲಿ ಪ್ರಸನ್ನತೆಯೂ ಇರ್ತದೆ ಮತ್ತು ನಂದು ಪ್ರಶಂಸೆಯ ಪ್ರಾಪ್ತಿಯೂ ಆಗ್ತದೆ ಅಂತಾರೆ ಬಾಬಾ. सर्व खजानों से भरपूर करने वाले सदा सुखदाता बाप दादा बोले. ಎಲ್ಲ ಖಜಾನೆಗಳಿಂದ ಭರ್ಪೂರ್ ಮಾಡುವಂತಹ, ಯಾವಾಗಲೂ ಸುಖವನ್ನೇ ಕೊಡ್ತಕ್ಕಂಥ ಬಾಪ್ ದಾದಾ ಹೇಳ್ತಾರೆ, आज बाप दादा अपने विश्व में चमकने वाली मणियों को देख रहे हैं. ಇಂದು ಬಾಪ್ ದಾದಾ ವಿಶ್ವದಲ್ಲಿ ಹೊಳೆಯುತ್ತಕ್ಕಂಥ ಮಣಿಗಳನ್ನು ಬಾಬಾ ನೋಡ್ತಿದ್ದಾರೆ. ಹರೇಕ್ ಮಣಿ ಕಿ ಅಪ್ನಿ ಅಪ್ನಿ ಚಮಕ್ ಹೈ. ಪ್ರತಿಯೊಂದು ಮಣಿದು ತನ್ನದೇ ಆದಂಥ ಒಂದು ಹೊಳಪಿದೆ ಅಂತಾರೆ ಬಾಬಾ. ಎಲ್ಲ ಆತ್ಮಗಳ ಹೊಳಪು ಒಂದೇ ಥರ ಇಲ್ಲ. हरेक मणि की अपनी अपनी चमक है. हरेक मणि अपने द्वारा बाप के गुणों और कर्तव्य को नंबरवार प्रत्यक्ष कर रही है. ಬಾಬಾ ಹೇಳ್ತಾರೆ, ಪ್ರತಿಯೊಂದು ಆತ್ಮ, ಪ್ರತಿಯೊಂದು ಮಣಿ ಅಪನೇ ದ್ವಾರ, ತಮ್ಮ ಮುಖಾಂತರ ತಂದೆಯ ಗುಣಗಳ ಮತ್ತು ಕರ್ತವ್ಯವನ್ನು ನಂಬರ್ ವಾರಾಗಿ ಏನು ಮಾಡ್ತಿದ್ದಾರೆ, ಪ್ರತ್ಯಕ್ಷತಾ ಮಾಡ್ತಿದ್ದಾರೆ. ಹರೇಕ್ ಮಣಿ ದ್ವಾರ ಬಾಪ್ ದಾದಾ ದಿಖಾಯಿ ದೇತಾ ಹೈ. ಪ್ರತಿಯೊಂದು ಮಣಿಯ ಮುಖಾಂತರ ಬಾಪ್ ದಾದಾರವರು ಕಾಣಿಸ್ತಾರೆ. ಇಸ್ ವಿಚಿತ್ರ ರಂಗತ್ ಕೋ ಭಕ್ತೋನೆ ಜಹಾ ದೇಖೆ ವಹಾ ತು ಹಿ ತು ಕಹ ದಿಯಾ ಹೈ. ಆತ್ಮಗಳು ಈ ಥರ ರಂಗತ್ಕೋ ಬಾಬಾ ಹೇಳ್ತಾರೆ, ಕೆಲವೊಂದು ಆತ್ಮಗಳು ಕೆಲವೊಂದು ಶಕ್ತಿಯನ್ನು ಪ್ರತ್ಯಕ್ಷತೆ ಮಾಡ್ತಿದ್ದಾರಲ್ಲ, ಆ ಶಕ್ತಿಯನ್ನು ಪ್ರತ್ಯಕ್ಷತೆ ಮಾಡೋದಕ್ಕೆ ಅಂತ ಹೇಳ್ತಾರೆ ಬಾಬಾ, ಬಣ್ಣ ಅಂತ ಹೇಳ್ತಾರೆ. ಅದನ್ನೇ ಭಕ್ತರು ಏನು ಹಾಡಿದ್ರೆ, ಜಹಾ ದೇಖೆ, ಎಲ್ಲೇ ನೋಡಿದ್ರು ನೀನೇ ನೀನು ನೀನೇ ನೀನು ಅಂತ ಹಾಡಿದರು. महारथी में भी बाप दादा दिखाई देगा और लास्ट सो फास्ट में भी बाप दादा ही दिखाई देता है. ಈಗೇನು ಮಹಾರಥಿಗಳಿದ್ದಾರೆ, ಗುಲ್ಜಾರ್ ದಾದಿ ಬಂದರೆ ನಮ್ಗೆ ಯಾರು ಪ್ರತ್ಯಕ್ಷ ಆಗ್ತಾರೆ? ಬಾಬಾ ಪ್ರತ್ಯಕ್ಷ ಆಗ್ತಾರೆ. ಜಾನಕಿ ದಾದಿ ಬಂದರೆ ಏನಂತಿ, ದೇವರು ಇದ್ದಂಗಿದ್ದಾರೆ. ಅವ್ರ ಮುಖಾಂತರ ಬಾಬಾ ಪ್ರತ್ಯಕ್ಷತೆ ಆಗ್ತಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, ಮೊದಲಿದ್ದವರು ಆತ್ಮಗಳ ಮುಖಾಂತರನೂ ಬಾಬಾ ಪ್ರತ್ಯಕ್ಷ ಆಗ್ತಾರೆ, ಲಾಸ್ಟ್ ಬಂದಂಥ ಆತ್ಮಗಳ ಮುಖಾಂತರನೂ ಕೂಡ ಬಾಬಾ ಪ್ರತ್ಯಕ್ಷತೆ ಆಗ್ತಾರೆ. हरेक मुख से एक ही बाबा बाबा शब्द का गीत सुनाई देता है. ನನ್ನ ಪ್ರತಿಯೊಂದು ಮಣಿಯ, ಪ್ರತಿಯೊಂದು ಮಕ್ಕಳ ಬಾಯಿಯಿಂದ ಯಾವ ಶಬ್ದ ಬರ್ತದೆ? ಬಾಬಾ. ಕೂತರು ಬಾಬಾ ಅಂತಿರ್ತೀವಿ, ನಿಂತರು ಬಾಬಾ ಅಂತಿರ್ತೀವಿ, ಏನಾರು ಸಿಚುವೇಶನ್ ಬಂದರೂ ಬಾಬಾ ಅಂತಿರ್ತೀವಿ. ಹಾಗಾಗಿ ಬಾಬನ ಪ್ರತ್ಯಕ್ಷತೆ ಆಗ್ತದೆ. ಸರ್ವ ಬ್ರಾಹ್ಮಣ ಆತ್ಮಾओं के नयनों में एक बाप नूर के समान समाया हुआ है. ಪ್ರತಿಯೊಂದು ಆತ್ಮಗಳ ಕಣ್ಣುಗಳಲ್ಲಿ ಯಾರು ಸಮಾವೇಶ ಆಗಿದ್ದಾರೆ? ಬಾಬಾ ಸಮಾವೇಶ ಆಗಿದ್ದಾರೆ. इसलिए ब्राह्मण संसार में जहाँ देखे वहाँ तू ही तू का प्रैक्टिकल अनुभव होता है. ಬಾಬಾ ಹೇಳ್ತಾರೆ, ಆದ್ದರಿಂದ ಬ್ರಾಹ್ಮಣರ ಸಂಸಾರದಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಯಾರು ಕಾಣಿಸ್ತಾರೆ? ಬಾಬಾ ಕಾಣಿಸ್ತಾರೆ. ಈಗ ಶಾಂತಿವನಕ್ಕೆ ಹೋದ್ರೆ, ಮಧುಬನ್ಗೆ ಹೋದ್ರೆ, ಆಮೇಲೆ ಪಾಂಡವ ಭವನಕ್ಕೆ ಹೋದ್ರೆ, ಎಲ್ಲಿ ನೋಡಿದ್ರೆ ಯಾರು? ಬಾಬಾ ಬಾಬಾ. ಅದು ಆ ಧುನ್ ಬಿಟ್ಟರೆ ಇಲ್ಲಿ ಬೇರೆ ಏನು ತಲೆಗಿರೋದಿಲ್ಲ. ಮತ್ತಲ್ಲಿ ಏನಾಯ್ತು? ಬಾಬನ ಪ್ರತ್ಯಕ್ಷತೆ ಆಯ್ತಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, प्रैक्टिकल अनुभव होता है. इसी अनुभव को भक्तों ने सर्वव्यापी शब्दों ने कहा है. ನಮಗೆ ಎಲ್ಲಿದ್ದರೂ ಬಾಬಾನ್ ಧೂನ್, ಬಾಬಾ 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 ಅಂತಿರ್ತೀವಲ್ಲ, ಈ ಒಂದು ಪ್ರಾಕ್ಟಿಕಲ್ ಅನುಭವವನ್ನೇ ಭಕ್ತರು ಏನು ಮಾಡಿದರು? ಭಗವಂತ ಸರ್ವವ್ಯಾಪಿ ಇದ್ದಾನೆ ಅಂತ ಹೇಳಿಬಿಟ್ರು. ಬಾಬಾ ಹೇಳ್ತಾರೆ, बच्चों के वर्तमान समय का अनुभव परमधाम निवासी बाप है. वह हर संकल्प और कर्म में सदा साथ है.
परमधाम निवासी साथी बाप अनुभव होता है, वह सदा साथी बाप अनुभव होता है. ಪಾಪ ಹೇಳ್ತಾರೆ, ಮಕ್ಕಳ ವರ್ತಮಾನ ಸಮಯದ ಅನುಭವ ಪರಮಧಾಮ ನಿವಾಸಿ ಬಾಬಾ ಇದ್ದಾರಲ್ಲ, ಬಾಬಾ ಎಲ್ಲಿದ್ದಾರೆ? ಪರಮಧಾಮದಲ್ಲೇ ಇರ್ತಾರೆ. ಅಥವಾ ಹರ್ ಸಂಕಲ್ಪ ಅವ್ರ ಕರ್ಮ ಮೇ, ಬಾಬಾ ಪರಮಧಾಮದಲ್ಲಿದ್ದಾರೋ ಅಥವಾ ಪ್ರತಿಯೊಂದು ನಿಮ್ಮ ಸಂಕಲ್ಪ ನಿಮ್ಮ ಕರ್ಮದಲ್ಲಿನೂ ಯಾವಾಗಲೂ ನಿಮ್ಮ ಜೊತೆ ಇದ್ದಾರೋ. ಪರಮಧಾಮ ನಿವಾಸಿ ಬಾಪ್ ಅನುಭವ ಹೋತಾ ಹೇ, ವಾ ಸದಾ ಸಾಥಿ ಬಾಪ್ ಅನುಭವ ಹೋತಾ ಹೇ. ಪರಮಧಾಮ ನಿವಾಸಿ ಸಾಥಿ ತಂದೆ ಅನುಭವ ಆಗ್ತದೋ, ಸದಾ ಸಾಥಿ ಬಾಪ್ ಅನುಭವ ಹೋತಾ ಹೇ. क्या अनुभव होता है? साथ व साथी, साथी ವ್ಯತ್ಯಾಸ ಹೇಳ್ತಾರೆ ಬಾಬಾ. ಕ್ಯಾ ಅನುಭವ ಹೋತಾ ಹೇ? ಬಾಬಾ ನನ್ನ ಜೊತೆ ಇದ್ದಾರೆ ಅಂತ ಅನಿಸ್ತದೋ, ಅವ್ರು ನನಗೆ ಸಾಥಿಯಾಗಿದ್ದಾರೋ ಅಂತ ಅನಿಸ್ತದೋ. ಸರ್ವಕ್ಕೆ ಸಾಥಿ ಸರ್ವ್ಯಾಪಿ ನಹಿ ಹುವಾ. ಸರ್ವಕ್ಕೆ ಸಾಥಿ ಸರ್ವವ್ಯಾಪಿ ನಹಿ ಹುವಾ. ಎಲ್ಲರ ಸಾಥಿ ಸರ್ವವ್ಯಾಪಿ ಹೆಂಗಾಗ್ತಾರೆ? ಭಕ್ತೋನೇ ಶಬ್ದ ಕಾಪಿ ಕಿಯಾ ಹೈ. ಭಕ್ತರು ಏನು ಮಾಡಿದ್ದಾರೆ? ಶಬ್ದವನ್ನು ಕಾಪಿ ಮಾಡಿದ್ದಾರೆ. ಲೇಕಿನ್ ಕಬ್ और कैसे का भावार्थ भूल जाने के कारण गायन बदल ग्लानि हो गई है. ಆದರೆ ಯಾವಾಗ ಏನು ಅನ್ನೋ ಭಾವಾರ್ಥ ಅದನ್ನು ಮರೆತು ಬಿಟ್ಟು ಏನು ಮಾಡಿಬಿಟ್ಟಿದ್ದಾರೆ, ಅದು ತಿಳ್ಕೊಳ್ಳೋದ್ರ ಕಾರಣ ಗಾಯನ ಹೋಗಿ ಏನಾಗ್ಬಿಟ್ಟಿದೆ? ಗ್ಲಾನಿ ಆಗಿಬಿಟ್ಟಿದೆ. ಬಾಬಾ ನನ್ನ ಜೊತೆಗೆ ಅದಾರ ಅನ್ನೋದು ಬೇರೆ, ಬಾಬಾ ಎಲ್ಲರೊಳಗೂ ಅದಾರೋ ಅನ್ನೋದು ಬೇರೆ. ಅದು ಏನಾಗಿದೆ? ಸ್ವಲ್ಪ ವ್ಯತ್ಯಾಸ ಆಗಿಬಿಟ್ಟಿದ್ದಾರೆ, ಗ್ಲಾನಿ ಆಗಿದೆ ಅಂತಾರೆ ಬಾಬಾ. बाप दादा सर्व बच्चों के वर्तमान स्वरूप से धारण स्वरूप को देखते विशेष एक बात देख रहे हैं. बाप दादा ಎಲ್ಲ ಮಕ್ಕಳ ವರ್ತಮಾನ ಸ್ವರೂಪದಿಂದ ಧಾರಣ ಸ್ವರೂಪವನ್ನು ನೋಡ್ತಾ ವಿಶೇಷ ಒಂದು ಮಾತನ್ನು ಬಾಬಾ ನೋಡ್ತಾ ಇದ್ರು. ಏನು? ಕೌನ್ಸಿಯ ಮಾತು ಯಾವುದು? ಸರ್ವ ಬಚ್ಚೋ ಮೇ ಸೇ ಸದಾ ಸಂತುಷ್ಟಮಣಿಯ ಕಿತನಿ ಹೇ. ಎಲ್ಲ ಮಕ್ಕಳಲ್ಲಿ ಯಾವಾಗಲೂ ಸಂತುಷ್ಟ ಇರ್ತಕ್ಕಂಥ ಮಕ್ಕಳು ಎಷ್ಟು ಜನ? ಯಾವಾಗಲೂ ಸೆಕೆಂಡ್ ಬೈ ಸೆಕೆಂಡ್ ಸಂತುಷ್ಟ, ಸದಾ ಖುಷಿ ಇರ್ತಕ್ಕಂಥ ಮಕ್ಕಳು ಎಷ್ಟು ಜನ? ದಾದಿಗಳಲ್ಲಿ ಅತ್ಯಂತ ಸಂತುಷ್ಟ ಆಗಿರೋರು ಯಾರು? ನಾವು ನೋಡಿದ್ದು ಮೊದಲು ಪ್ರಕಾಶವಾಣಿನೂ ಭಾಳ ಖುಷಿಯಾಗಿರ್ತಿದ್ರಂತೆ. ನಾವು ನೋಡ್ಬೇಕಂದ್ರೆ ಜಾನಕಿ ದಾದಿ. ಯಾವಾಗ ಸಣ್ಣ ಮಕ್ಕಳು ಹಿಂಗೆ ಹಾಂ ಸೇಮ್ ಆ ಥರ ಖುಷಿಯೊಳಗಿರ್ತಿದ್ರು. ಹಾಂ ಬಾಬಾ 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 ಅಂಥೇಳಿ. ಹಾಂ सर्व बच्चों में से सदा संतुष्ट मणियों कितनी है? सबसे विशेष गुण, ಎಲ್ಲದಕ್ಕಿಂತ ಶ್ರೇಷ್ಠ ವಿಶೇಷವಾದ ಗುಣ ಅಂದರೆ ಸಂತುಷ್ಟ ಮಣಿ. ಸಂತುಷ್ಟ ಆಗಾದ್ರೆ ತಿಳ್ಕೊಬೇಕು ಅವ್ರಿಗೆಲ್ಲ ಸಿಕ್ಕಿದೆ ಅಂತ ಅರ್ಥ. ಎಲ್ಲ ಸಿಕ್ಕಾಗಿ ಅದು ಸಂತುಷ್ಟತೆ ಬರ್ತದೆ, ಅಲ್ಲಿ ತನಕ ಬರೋದೇ ಇಲ್ಲ ಅದು. ಹಾಂ ಪಾಪ ಹೇಳ್ತಾರೆ ಸಬ್ಸೆ ವಿಶೇಷ ಗುಣ ಯಾವುದೋ? ಸಂತುಷ್ಟ ಮಣಿ. ಹೆಂಗೆ ಕಾಣಿಸ್ತದೆ? ಜೊ ಚೆಹರೆ ಸೆ ಚಮಕೆ ವಹ ಸಂತುಷ್ಟತಾ ಹೇ. ಯಾರು ಸಂತುಷ್ಟ ಆಗಿರ್ತಾರೆ ಅವ್ರ ಮುಖ ಏನಾಗ್ತದೆ? ಫಳ 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 ಹೊಳಿತದೆ. ಸಂತುಷ್ಟತಾ ತೀನೋ ಹಿ ಪ್ರಕಾರ ಕಿ ಚಾಹಿಯೆ. 3 ಪ್ರಕಾರದ ಸಂತುಷ್ಟ ಇರಬೇಕು. ಏಕ್ ಬಾಪ್ ಸೆ ಸಂತುಷ್ಟ, ಒಂದು ಬಾಬಾರಿಂದ ಸಂತುಷ್ಟ. ದೂಸರಾ ಸದಾ ಅಪನೆ ಆಪ್ ಸೆ ಸಂತುಷ್ಟ. ಇದು ಬೇಕು ಮೇನ್, ನನ್ನಿಂದ ನನಗೆ ಖುಷಿ ಆಗ್ತಿರಬೇಕು. ತೀಸರಾ ಸರ್ವ ಸಂಬಂಧ ಅವ್ರ ಸಂಪರ್ಕ ಸೆ ಸಂತುಷ್ಟ. ಒಂದು ಬಾಬಾರಿಂದ ಸಂತುಷ್ಟ, ಒಂದು ನನಗೆ ನಾನೇ ಸಂತುಷ್ಟ ಇರಬೇಕು, ಇನ್ನೊಂದು ಸಂಬಂಧ ಸಂಪರ್ಕದಲ್ಲಿ ಬಂದಾಗಲೂ ಸಂತುಷ್ಟ ಆಗಿರಬೇಕು. ಇಸ್ಮೇ ಚೈತನ್ಯ ಆತ್ಮಾಯೇ ಅವ್ರ ಪ್ರಕೃತಿ ದೋನೋ ಆ ಜಾತೆ ಹೇ. ಇದರಲ್ಲಿ ಆತ್ಮನೂ ಬರ್ತದೆ, ಪ್ರಕೃತಿನೂ ಬರ್ತದೆ. संतुष्टता की निशानी प्रत्यक्ष रूप में प्रसन्नता दिखाई देगी. ಸಂತುಷ್ಟತೆಯ ಲಕ್ಷಣ ಇನ್ನೊಂದೇನು? ಯಾವಾಗಲೂ ಪ್ರಸನ್ನ ಚಿತ್ತ ಆಗಿರ್ತಾರೆ. ಸದಾ ಪ್ರಸನ್ನ ಚಿತ್. इस प्रसन्नता के आधार पर प्रत्यक्ष फल ऐसी आत्मा की
ಸದಾ ಸ್ವತಃ ಹಿ ಸರ್ವಸೆ ಪ್ರಶಂಸಾ ಹೋಗಿ. ಬಾಬಾ ಹೇಳ್ತಾರೆ, ಸಂತುಷ್ಟತೆಯ ನಿಶಾನಿ ಪ್ರತ್ಯಕ್ಷ ರೂಪದಲ್ಲಿ ಹೆಂಗೆ ಕಾಣಿಸ್ತದೆ? ಪ್ರಸನ್ನತೆ ಕಾಣಿಸೋಕ್ಕೆ ಶುರುವಾಗ್ತದೆ. ಸದಾ ಪ್ರಸನ್ನ ಚಿತ್. इस प्रसन्नता के आधार पर प्रत्यक्ष फल ऐसी आत्मा की सदा स्वतः ही ಸರ್ವಸೇ ಪ್ರಶಂಸಾ ಹೋಗಿ. ಇನ್ನೊಂದು, ಯಾರು ಸಂತುಷ್ಟ ಆಗಿರ್ತಾರೋ ಅವರು ಪ್ರಸನ್ನ ಇರ್ತಾರೋ, ಯಾರು ಪ್ರಸನ್ನ ಚಿತ್ತಾಗಿರ್ತಾರೋ ಅವರು ಸಂತುಷ್ಟ ಆಗಿರ್ತಾರೋ, ಎಷ್ಟು ಪ್ರಸನ್ನತೆ ಆಗ್ತಾ ಇರ್ತಾರೋ ಅವ್ರದ್ದು ಏನಾಗಕ್ಕೆ ಶುರು ಆಗ್ತದೆ? ಪ್ರಶಂಸೆ ಆಗಕ್ಕೆ ಶುರು ಆಗ್ತದೆ. ನಂದು ಪ್ರಶಂಸೆ ಆಗಲಿ 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 ಅಂತ 108 ಹಣಿಗಂಟು ಹಾಕ್ಕೊಂಡ್ರೆ ಅದು ಹೆಂಗೆ ಪ್ರಶಂಸೆ ಮಾಡ್ತ? ನೀನೆಷ್ಟೋ ಪಂಡಿತ ಇರ್ಬೋದು, ಪಂಡಿತ ಬೇರೆ, ನೀನೆಲ್ಲ ಜ್ಞಾನಿಯಾಗಿದ್ದಿ ಅಂತಂದರೆ ಆಟೋಮೆಟಿಕ್ಕಾಗಿ ನಿನ್ನಲ್ಲಿ ಏನು ಬರ್ತದೆ? ಸಂತುಷ್ಟತೆ ಇದ್ದೇ ಇರ್ತದೆ. ಎಲ್ಲಿವರೆಗೆ ನೀನು ಸಂತುಷ್ಟತೆ ಇರೋದಿಲ್ವೋ ಅಲ್ಲಿ ತನಕ ತೋರಿಕೆಗೆ ಹೊಗಳ್ತಾರಷ್ಟೇ. ಹೊಗಳಿರ್ಬೋದು, ಬಟ್ ತೋರಿಕೆಗೆ ಹೊಗಳ್ತಾರೆ. ಅವರು ಮನಸ್ಸು ಪೂರ್ತಿಯಾಗಿ ಇವತ್ತು ಯಾರೋ ನಮ್ಮನ್ನು ಪ್ರಶಂಸೆ ಮಾಡಬೇಕು ಅಂತಂದರೆ ನಾನೇನಿರಬೇಕು? ಸಂತುಷ್ಟ ಮಣಿಯಾಗಿರಬೇಕು, ಪ್ರಸನ್ನ ಚಿತ್ತ. ಹೆಂಗೆ ಸಂತುಷ್ಟ ಮಣಿ? अपने आप से संतुष्ट, बाबा से संतुष्ट, संबंध संपर्क में भी संतुष्ट ಅಂತ ಹೇಳ್ತಾರೆ ಬಾಬಾ. अब अपने आप को देखो, ನೋಡ್ಕೊಡ್ರಿ ಈಗ ನಿಮ್ಮನ್ನು ನೀವು. प्रशंसा को प्रसन्नता से ही प्राप्त कर सकते हो. ಪ್ರಶಂಸೆ ಆಗಲಿ ಅಂತ ಸಂತುಷ್ಟ ಮಣಿ ಆಗೋದಲ್ಲ, ಮತ್ತದು ತಪ್ಪಾಗ್ತದೆ. ಗೊತ್ತಾಗ್ತದೆ ಸುಮ್ಮನೆ ಸಂತುಷ್ಟ ಮಣಿ ಇದೆಯೋ ಅಥವಾ ನಿಜವಾಗ್ಲೂ ಸಂತುಷ್ಟ ಮಣಿ ಇದೆಯೋ, ತೋರಿಕೆಗೆ ಸಂತುಷ್ಟ ಇದೆಯೋ, ತೋರಿಕೆಗೆ ಪ್ರಸನ್ನ ಚಿತ್ತ ತೋರಿಸ್ತೀವೋ, ಅದೆಲ್ಲ ಗೊತ್ತಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಪ್ರಶಂಸಾಕೋ ಪ್ರಸನ್ನತಾ ಸೇ ಹಿ ಪ್ರಾಪ್ತ ಕರ್ ಸಕ್ತೆ ಹೋ. जो सदा स्वयं संतुष्ट व प्रसन्न रहते उसकी प्रशंसा हर एक अवश्य करते हैं. ಯಾರು ಹೇಳೋದು ಕೇಳೋದು ಬೇಡ. ಯಾರು ಪ್ರಶಂಸೆಯನ್ನು ಪ್ರಸನ್ನತೆಯಿಂದ ಪ್ರಾಪ್ತಿ ಮಾಡ್ಕೊಳ್ತಾರೋ ಅವರು ಯಾವಾಗಲೂ ಸ್ವಯಂ ಸಂತುಷ್ಟ ವ ಪ್ರಸನ್ನ रहते हैं उसकी प्रशंसा हर एक अवश्य करते. ಎಲ್ಲರೂ ಮಾಡ್ತಾರೆ. चलते चलते पुरुषार्थी जीवन में समस्याएं या पुरुषार्थियाँ तो ड्रामा अनुसार आनी ही है. ಬಾಬಾ ಹೇಳ್ತಾರೆ, ಚಲ್ತೆ ಚಲ್ತೆ ಹೋಗ್ತಾ ಹೋಗ್ತಾ ಪುರುಷಾರ್ಥಿ ಜೀವನದಲ್ಲಿ ಸಮಸ್ಯೆಗಳು ಅಥವಾ ಪರಿಸ್ಥಿತಿಗಳು ಡ್ರಾಮಾ ಅನುಸಾರ ಬರಲೇಬೇಕು, ಬಂದೇ ಬರ್ತಾವೆ. जन्म लेते ही आगे बढ़ने का लक्ष्य रखना अर्थात परीक्षाओं और समस्याओं का आह्वान करना. ನಾವಿಲ್ಲಿ ಜನ್ಮ ತಗೊಳ್ತೀವಿ ಅಂತಂದರೆ, ಬ್ರಾಹ್ಮಣ ಜನ್ಮದ ತಗೊಳ್ತೀವಿ ಅಂತಂದರೆ ಫಸ್ಟ್ ನಾವು ತಯಾರಿ ಇರಬೇಕು. ಇದಕ್ಕೆ ಏನೇ ಪರೀಕ್ಷೆಗಳು ಬಂದರು, ಏನೇ ಸಮಸ್ಯೆಗಳು ಬಂದರು ಹೆದರಂಗಿಲ್ಲ. ಅವು ಏನಂತಾರೆ ಬಾಬಾ? ಆಹ್ವಾನ ಮಾಡಿ ಅಂತಾರೆ ಬಾಬಾ. ಸಮಸ್ಯೆಗಳಿಗೆ ಮತ್ತು ಪರೀಕ್ಷೆಗಳಿಗೆ ಆಹ್ವಾನ ಮಾಡಿ. ಅಪನೇ ಕಿಯೇ ಹುಯೇ ಆಹ್ವಾನಕ್ಕೋ ಭೂಲ್ ಜಾತೆ ಹೋ. ನೀವೇ ಅವುಗಳಿಗೆ ಆಹ್ವಾನ ಮಾಡಿದ್ದೀರಿ ಬಾ ಅಂಥೇಳಿ ಮತ್ತು ಮರ್ತು ಬಿಡ್ತೀರೇನು? जब रास्ता तय करना है तो रास्ते के नज़ारे न हो, यह हो सकता है? जब रास्ता तय करना है, ಮಾರ್ಗವನ್ನು ನಿರ್ಣಯ ಮಾಡಿದ್ದೀರಿ ಅಂತಂದರೆ ರಾಸ್ತೆಗೆ ನಜಾರೆ ನ ಹೋ ಯಹ ಹೋ ಸಕ್ತಾ ಹೈ. नज़ारों को देखते रुक जाते हो इसलिए मंजिल दूर अनुभव करते हो. नज़ारे देखते हुए पार करते चलना है. ಅದನ್ನೆಲ್ಲ ನೋಡ್ತಾ ನೋಡ್ತಾ ನೀವೇನು ಮಾಡಬೇಕು? ಹೆದರ್ಕೊಳ್ಬೇಡ್ರಿ, ಅದನ್ನೆಲ್ಲವನ್ನು ನೋಡ್ತಾ ಪಾರಾಗಬೇಕು ಅಂತ ಹೇಳ್ತಾರೆ ಬಾಬಾ. ನಜಾರೋಂ ಕೋ ದೇಖ್ತೆ ರುಕ್ ಜಾತೆ ಹೋ ಇಸ್ಲಿಯೇ ಮಂಜಿಲ್ ದೂರ ಅನುಭವ ಕರ್ತೆ ಹೋ. ಎಲ್ಲ ಪರಿಸ್ಥಿತಿಗಳು ಪರೀಕ್ಷೆಗಳನ್ನು ನೋಡ್ಕೊತ ನಿಂತು ಬಿಡಬಾರ್ದು ಅಂತಾರೆ ಬಾಬಾ. ಪಾರ್ ಮಾಡ್ಕೊತ ಹೋಗಬೇಕು. ಲೇಕಿನ್ ನಜಾರೋಂ ಕೋ ದೇಖ್ ಯಹ ಕ್ಯೂ ಯಹ ಕ್ಯಾ ಯಹ ಐಸೆ ನಹಿ ಯಹ ವೈಸೆ ನಹಿ ಇನ್ ಬಾತೋ ಮೇ ರುಕ್ ಜಾತೆ ಹೋ. ಬಾಬಾ ಹೇಳ್ತಾರೆ ಎದುರುಗಡೆ ಬಂದಿರತಕ್ಕಂಥ ಸೀನ್ಸ್ಗಳನ್ನು, ನಜಾರೆಗಳನ್ನು ನೋಡಿ ಹೆದರ್ಕೊಂಡು ನಿಲ್ಲಬಾರ್ದು ಅಂತ ಹೇಳ್ತಾರೆ ಬಾಬಾ. ಲೇಕಿನ್ ನಜಾರೋಂಕೋ ದೇಖ್ ಯಹ ಕ್ಯೂ, ಎಲ್ಲ ದೃಶ್ಯಗಳನ್ನು ಪರಿಸ್ಥಿತಿಗಳನ್ನು ನೋಡಿ ಇದು ಯಾಕೆ ಬಂತು, ಎದಕ್ಕೆ ಬಂತು, ಹೆಂಗೆ ಬಂತು, ಇದೆಲ್ಲ ಮಾಡ್ಕೋ ನಿಲ್ಲಬಾರ್ದು ಅಂತ ಹೇಳ್ತಾರೆ ಬಾಬಾ. ಹಾಗೆ
ಈಗ ಹರ್ ನಜಾರೆ ಕೋ ಕರೆಕ್ಷನ್ ಕರ್ನೆ ಲಗ್ ಜಾತೆ ಹೋ. ಈಗ ಒಂದು ಊರಿಗೆ ಹೋಗ್ತಾ ಇರ್ತೀವಿ. ಊರಿಗೆ ಹೋಗುವಾಗ ಸೈಡಿಗೆಲ್ಲ ಏನೇನೋ ದೃಶ್ಯಗಳು ಬರ್ತಾವೆ. ಕೆಲವೊಂದು ದೃಶ್ಯಗಳು ಹೆಂಗಿರ್ತಾವೆ, ನೋಡ್ಕೋತೆ ನಿಲ್ಲಬೇಕು ಅನ್ನಿಸ್ತಿರ್ತವೆ. ಅದನ್ನೆಲ್ಲ ಏನೋ ರಿಪೇರಿ ಮಾಡಬೇಕು ಅನ್ನಿಸ್ತದೆ. ಅದೆಲ್ಲ ಮಾಡ್ಕೊತ ಕೂತ್ರೆ ನಾವು ಹೋಗಬೇಕಾಗಿದ್ದ ಡೆಸ್ಟಿನಿಯನ್ನು ತಲುಪಕ್ಕಾಗತ್ತಾ? ಹೋಗಬೇಕಾಗಿರ್ತಕ್ಕಂಥ ಊರನ್ನು ತಲುಪಕ್ಕಾಗತ್ತೇನು? ಹಂಗೆ ಮಾಡ್ತೀವಿ ಅಂತಲ್ವ ಬಾಬಾ. ಈಗೊಂದು ಹೋಗುವಾಗ ಏನೋ ಒಂದು ತಗ್ಗು ಬರ್ತದೆ, ಅಲ್ಲೇ ತಗ್ಗು ಮುಚ್ಕೋತ ನಿಂದ್ರಕ್ಕಾಗತ್ತೇನು? ಅದನ್ನು ದಾಟಿ ನಾವೇನು ಮಾಡಬೇಕಾಗ್ತದೆ? ಮುಂದಕ್ಕೆ ಹೋಗಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಕರೆಕ್ಷನ್ ಕರ್ನೆ ಲಗ್ ಜಾತೆ ಹೋ, ಅದನ್ನು ಸರಿ ಮಾಡೋಕ್ಕೆ ನಿಲ್ತೀವಿ ಅಂತ ಹೇಳ್ತಾರೆ ಬಾಬಾ. पार करने के बजाय करेक्शन करने में बिजी हो जाते हो, इसलिए बाप की याद का कनेक्शन लूಸ್ कर देते हो. ಅದನ್ನು ಕರೆಕ್ಷನ್ ಮಾಡೋದ್ರಲ್ಲಿ ಏನು ಮಾಡ್ತೀರಾ? ಬಾಬನ ಕನೆಕ್ಷನನ್ನೇ ಬಿಟ್ಬಿಡ್ತೀರಾ, ಲೂಸ್ ಆಗಿಬಿಡ್ತದೆ. ಮನೋರಂಜನ್ ಕೆ ಬಜಾಯ್ ಮನ್ ಕೋ ಮುರ್झा देते हो, ಸೈಡ್ ಸೀನರಿಗಳನ್ನು ಮನೋರಂಜನೆ ಅಂತ ತಿಳ್ಕೊಳ್ಳದೆ ಏನು ಮಾಡ್ತೀರಾ? ಮುರ್झाते, ಮುದುಡ್ಕೊಂಡು ಬಿಡ್ತೀರಾ ಅಂತ ಹೇಳ್ತಾರೆ ಬಾಬಾ. वाह नजारा वाह, वाह वाह के बजाय आई बहुत कहते हो. आई ಅರ್ಥಾತ್ ಆಶ್ಚರ್ಯಜನಕ. ಪಾಪ ಹೇಳ್ತಾರೆ, ಬಂದಂಥ ದೃಶ್ಯಗಳನ್ನು ಸೀನರಿಗಳಿಗೆ ವಾಹ ವಾಹ ಅನ್ನೋದ್ರ ಬದಲಾಗಿ ಅದನ್ನೇನು ಮಾಡ್ತೀರಿ? ವಂಡರ್ಫುಲ್ಲಾಗಿ ನೋಡ್ತಾ ಹೋಗ್ತೀರಾ, ಆಶ್ಚರ್ಯಚಕಿತವಾಗಿ ನೋಡೋಕ್ಕೆ ನಿಲ್ತೀರಾ. ಇಸ್ಲಿಯೇ ಚಲ್ತೆ ಚಲ್ತೆ ರುಕ್ ಜಾತೆ ಹೋ, ಅದಕ್ಕಾಗಿ ಹೋಗ್ತಾ ಹೋಗ್ತಾ ನಿಂತು ಬಿಡ್ತೀರಾ. थकने के कारण कभी बाप से मीठे मीठे उल्हने देते हुए रॉयल रूप में बाप से भी संतुष्ट हो जाते हो. कई बच्चे कहते हैं, इतना पहले क्यों नहीं बताया? सहज मार्ग कहा, सहन मार्ग तो कहा नहीं. सहज मार्ग के बजाय सहन करने का मार्ग अनुभव करते हैं, लेकिन सहन करना ही आगे बढ़ना है. ಬಾಬಾ ಹೇಳ್ತಾರೆ, ಹೋಗ್ತಾ ಹೋಗ್ತಾ ನೀವೇನು ಮಾಡ್ತೀರಾ? ಸುಸ್ತಾಗ್ತೀರಾ. ಸುಸ್ತಾಗಿ ಏನು ಮಾಡ್ತೀರಾ? ಸೂಕ್ಷ್ಮವಾಗಿ ಬಾಬಾಗೆ ಏನು ಮಾಡ್ತೀರಾ? ಉಲ್ಲಾನ ಮಾಡ್ತೀರಾ. ರಾಯಲ್ ರೂಪದಲ್ಲಿ ಬಾಬಾನಿಂದ ಅಸಂತುಷ್ಟ ಆಗಿಬಿಡ್ತೀರಾ. ಏನು ಬಾಬಾ ಹಿಂಗೆ ಮಾಡಿದ್ರ ಅಂತ ನಿಂತು ಬಿಡ್ತೀವಿ. ಅದಕ್ಕೆ ಹೇಳ್ತಾರೆ ಬಾಬಾ, ಕೈ ಬಚ್ಚೆ ಕೇತೆ ಹೇ, ಇನ್ನು ಕೆಲವ್ರು ಹೇಳ್ತಾರೆ, ಇತನಾ ಪಹಲೆ ಕ್ಯೋ ನಹಿ ಬತಾಯ, ಸಹಜ ಮಾರ್ಗ ಕಹ, ಇಷ್ಟೆಲ್ಲ ಐತಿ ಅಂತ ಮೊದಲೇ ಯಾಕೆ ಹೇಳಿಲ್ಲ? ಬಾಬನ ಮನೆಗೆ ಬಂದರೆ ಬಾಬನ ಜ್ಞಾನ ಕೇಳಿದ್ರೆ ಎಲ್ಲವೂ ಸಹಜ ಆಗ್ತದಂತ ಹೇಳಿದ್ದೆ. ಆದರೆ ಇಲ್ಲೇನಿದೆ? ಸಹನ್ ಮಾರ್ಗ ಹೇ, ಸಹನ್ ಮಾರ್ಗ ಅಂತ ಹೇಳಿಲ್ಲ ನೀವು, ಸಹಿಸ್ಕೊಳ್ಬೇಕಾಗ್ತದಂತ ಹೇಳಿಲ್ಲ. ಸಹಜ ಮಾರ್ಗ ಕಹ, ಸಹನ್ ಮಾರ್ಗ ತೋ कहना नहीं. सहज मार्ग के बजाय सहन करने का मार्ग अनुभव करते हैं. ಅದೆಲ್ಲ ಸಹಜ ಅಂತ ತಿಳ್ಕೊಳ್ಬಿಟ್ಟು ಸಹನ ಮಾಡ್ಕೊಳ್ತಕ್ಕಂಥ ಮಾರ್ಗ ಅಂತ ಅನುಭವ ಮಾಡ್ತಾರೆ. ಭಾಳ ಕಷ್ಟ ಬರ್ತಾವ್ರಿ, ಭಾಳಷ್ಟು ಮಂದಿ ಬರೋಂಗಿಲ್ಲ ಇಲ್ಲಿ. ಅಲ್ಲಿ ಹೋದ್ರೆ ಭಾಳ ಸಮಸ್ಯೆಗಳು ಬರ್ತಾವ್ರಿ, ಭಾಳ ಅನುಭವಿಸ್ಬೇಕಾಗ್ತದೆ ಅಂತ ಹೇಳಿ ದೂರನೇ ಅದು ಏನು ಬಂದು ಪಟ್ನ ಹಿಡ್ಕೊಳ್ಳೋ ಗತಿ ಮಾಡ್ತಾರೆ, ಬರೋದಿಲ್ಲ. ಭಾಳ ಸಹಿಸಬೇಕಾಗ್ತದ್ರಿ ಅಲ್ಲಿ. वास्तव में सहन करना नहीं होता, लेकिन अपनी कमजोरी के कारण सहन अनुभव होता है. ವಾಸ್ತವದಲ್ಲಿ ಅದು ಸಹನ ಮಾಡೋದಲ್ಲ, ಆದರೆ ನಿಮ್ಮಲ್ಲಿ ವೀಕ್ನೆಸ್ ಇರೋದ್ರಿಂದ ಅದು ಸಹನ ಅನುಭವ ಮಾಡ್ಕೊಳ್ತೀರಾ. ಜೈಸೆ ಆಗ್ ಕಾ ಗುಣ ಹೇ ಜಲನ, ಬೆಂಕಿಯ ಗುಣ ಏನು? ಸುಡೋದೇ ಇದೆ. लेकिन उसके गुण का ज्ञान न होने कारण उससे लाभ लेने के बजाय नुकसान कर देते, तो सुख के बजाय सहन करना पड़ता है. ಬೆಂಕಿ ಸುಡುತ್ತೆ ಇಲ್ಲ ಅಂತಲ್ಲ, ಆ ಸುಡುವುದನ್ನೇ ನಾವೇನು ಮಾಡಬೇಕು? ಲಾಭ ಮಾಡ್ಕೋಬೇಕಲ್ಲ. ಲಾಭ ಮಾಡ್ಕೊಳ್ಳೋದ್ರ ಬದಲಾಗಿ ಏನು ಮಾಡ್ತಾರೆ? ನುಕ್ಸಾನ್ ಮಾಡ್ಕೊಳ್ತಾರೆ. ಸುಖದ ಬದಲಾಗಿ ಸಹನ್ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ. ಕ್ಯೋಂಕಿ ವಸ್ತು ಕೆ ಬಜಾಯ್ ಸ್ವಯಂ ಕೋ ಜಲಾ ದೇತೆ, ವಸ್ತುಗಳನ್ನು ಸುಡೋದ್ರ ಬದಲಾಗಿ ಏನು ಮಾಡ್ತಾರೆ? ಅವರು ತಮ್ಮನ್ನು ತಾವು ಸುಟ್ಕೊಳ್ತಾರೆ. ಗುಣ ಕಾ ಜ್ಞಾನ ನ ಹೋನೆ ಕೆ ಕಾರಣ ಸುಖ ಕೆ ಬಜಾಯ್ ಸಹನ್ ಕರ್ನಾ ಪಡ್ತಾ ಹೈ. ಆ ಗುಣದ ಜ್ಞಾನವನ್ನು ತಿಳ್ಕೊಳ್ಳೋದ ಕಾರಣ ಸುಖ ಅನುಭವಿಸೋದ್ರ ಬದಲಾಗಿ ಸಹನ್ ಮಾಡ್ತಾ ಹೋಗ್ತಾರೆ. जैसे समस्याएं व परिस्थिति आने के कारण उनका ज्ञान न होने के कारण आगे बढ़ने के सुख के अनुभव के बजाय सहन करने का अनुभव करते हैं. ಸಮಸ್ಯೆಗಳು ಯಾಕೆ ಬರ್ತಾವೆ? ಪರಿಸ್ಥಿತಿಗಳು ಯಾಕೆ ಬರ್ತಾವೆ? ಅದು ಕಾರಣವನ್ನು ತಿಳ್ಕೊಳ್ಳದೆ
ಜ್ಞಾನ ತಿಳ್ಕೊಳ್ಳದೆ ಮುಂದೆ ಹೋಗೋದ್ರ ಬದಲಾಗಿ, ಸುಖದ ಅನುಭವ ಮಾಡೋದ್ರ ಬದಲಾಗಿ ಏನು ಮಾಡ್ತಾರೆ, ಸಹನ್ अनुभव ಮಾಡ್ತಾರೆ. इसलिए सहज मार्ग के अनुभव, सहज मार्ग के बजाय सहन करने का मार्ग अनुभव करते हैं. ಅದು ಸಹಜ ಇರ್ತದೆ, ಆದರೆ सहन ಮಾಡ್ಕೊಳ್ತಾರೆ. ऐसे बच्चे बाप से अर्थात बाप के ज्ञान से व ज्ञान के धारणा मार्ग से असंतुष्ट रहते हैं. ಇಂಥ ಮಕ್ಕಳು ತಂದೆಯಿಂದ ಅಂದರೆ ತಂದೆ ನೀಡತಕ್ಕಂಥ ಜ್ಞಾನದಿಂದ, ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಆ ಮಾರ್ಗದಿಂದ ನಡೆಯೋದ್ರ ಬದಲಾಗಿ ಏನಾಗ್ಬಿಡ್ತಾರೆ, ಅಸಂತುಷ್ಟ ಆಗ್ತಾರೆ. ಸಾಥ್ ಸಾಥ್ ಸ್ವಯಂ ಸೇ ಭಿ ಅಸಂತುಷ್ಟ रहते हैं. ಹೇಳ್ತಾರೆ ಬಾಬಾ, ಒಂದು ನಾನು ಅಸಂತುಷ್ಟ ಆಗಿ ನನ್ನಷ್ಟಕ್ಕೆ ನಾನೇ ಅಸಂತುಷ್ಟ ಇರೋದಿಲ್ಲ, ಸ್ವಯಂನೂ ಅಸಂತುಷ್ಟ ಆಗ್ತಾರೆ, ಸಂಬಂಧ ಸಂಪರ್ಕದಲ್ಲಿನೂ ಅಸಂತುಷ್ಟ ಇರ್ತಾರೆ, ಇಡೀ ವಾತಾವರಣನೇ ಏನು ಮಾಡಿಬಿಡ್ತಾರೆ, असंतुष्टता ಮಾಡಿಬಿಡ್ತಾರೆ. इस कारण प्रसन्न अर्थात सदा खुशी नहीं रहती. ತಾವು ಅಸಂತುಷ್ಟ ಇರುತ್ತಾರೆ, ಯಾವಾಗಲೂ ಏನಾಗ್ತಾರೆ, ಖುಷಿಯಲ್ಲಿ ಇರೋಕ್ಕೆ ಅವ್ರಿಗೆ ಆಗೋದಿಲ್ಲ. ಅಭಿ ಅಭಿ ಸಂತುಷ್ಟ ಅರ್ಥಾತ್ ಪ್ರಸನ್ನಚಿತ್ತ, ಅಭಿ ಅಭಿ ಅಸಂತುಷ್ಟ. ಈಗೀಗ ಖುಷಿ ಇದ್ದಾರೆ ಅಂತಂದ್ರಿಗೆ ಇನ್ನೊಂದು ಕ್ಷಣಕ್ಕೆ ಏನಾಗ್ಬಿಡ್ತಾರೆ, असंतुष्ट ಆಗ್ತಾರೆ. इसलिए संगम युग का विशेष खजाना अतीन्द्रिय सुख का अनुभव नहीं कर पाते हो. ಸಂಗಮ ಯುಗದ ವಿಶೇಷ ಖಜಾನೆ ಯಾವುದಾಗಿದೆ, ಅತೀಂದ್ರಿಯ ಸುಖದ ಅನುಭವ ಮಾಡೋದ್ರ ಬಿಟ್ಟು ಏನು ಮಾಡ್ತಾರೆ, ಅಸಂತುಷ್ಟ ಆಗ್ತಾರೆ. तो आज से ಏನಿರೋದು, जो भी हो या न हो, ಏನೈತೋ ಇಲ್ಲೋ, ಯಾರಂದ್ರು ಬಿಟ್ಟರು, ಆಡಿದ್ರು, ಹೊಗಳಿದ್ರು, ತೆಗಳಿದ್ರು, ಏನಾದರೂ ಸಂತುಷ್ಟತಾ ಹಿ ಸಂತುಷ್ಟತಾ ಇರಬೇಕು. और प्रसन्नता का विशेष वरदान स्वयं भी लो और औरों को भी दो. ಬಾಬಾ ಇವತ್ತು ಏನು ಸಮಾನ ಹೇಳಿದ್ದಾರೆ, ಬಚ್ಚೆ ತುಮ್ ಸಂತುಷ್ಟ ಮಣಿ ಹೋ, ಪ್ರಸನ್ನ ಚಿತ್ ಹೋ, ಮತ್ತು प्रशंसा प्राप्ति ಆಗ್ತದೆ ನಿಮಗೆ ಅಂತ ಹೇಳ್ತಾರೆ ಬಾಬಾ. ऐसे ही बाप की वह अपने आप की प्रशंसा कर सकेंगे. बाबा ಹೇಳ್ತಾರೆ, तो आज से सदा संतुष्ट और प्रसन्नता का विशेष वरदान स्वयं भी लो. ನೀವು ವರದಾನ ತಗೊಳ್ಳಿ ಬಾಬಾರಿಂದ, ಎಲ್ಲರಿಗೂ ಸಂತುಷ್ಟ ಮಣಿ ಭವ ವರದಾನ ಕೊಡಿ. ಪ್ರಶಂಸೆ ಶ್ರೇಷ್ಠ. ಬಾಬಾ ಹೇಳ್ತಾರೆ, ಹೀಗೇನೆ ಬಾಪ್ಕಿ ಅಪ್ಪನೇ ತಮ್ಮ ಮತ್ತು ಬಾಬಾರವ್ರದ್ದು ಏನಾಗಕ್ಕೆ ಶುರು ಆಗ್ತದೆ, ಪ್ರಶಂಸ. ಬಾಬಾರವರ ಪ್ರತ್ಯಕ್ಷತಾ ಮಾಡಬೇಕು ಅಂದರೆ ಏನಿರ್ಬೇಕು, ನಾವು ಏನೂ ಮಾಡೋದು ಬೇಡ, ಜ್ಞಾನ ಹೇಳ್ರಿ ಬಿಡ್ರಿ ಏನೂ ಮಾಡೋದು ಬೇಕಾಗಿಲ್ಲ. ಏನಿರೋದು ಟೋಟಲಾಗಿ ಮೈ ಆತ್ಮ ಸಂತುಷ್ಟ ಮಣಿ ಹೂँ. कोई भी बाबा ಹೇಳ್ತಾರೆ, ಪ್ರಶಂಸಕ ಶ್ರೇಷ್ಠ ಸಾಧನ भी हर ब्राह्मण की प्रसन्नता है. ಪ್ರಶಂಸಾದ ಶ್ರೇಷ್ಠ ಸಾಧನ ಯಾವುದು, ಬ್ರಾಹ್ಮಣರದು ಪ್ರಸನ್ನ ಚಿತ್ತ. ಬ್ರಹ್ಮಕುಮಾರರು ಹೆಂಗಿರ್ತಾರೆ ನೋಡ್ರಿ, ಎಷ್ಟು ಪ್ರಸನ್ನ ಚಿತ್ತ ಇರ್ತಾರೆ ಅಂತಂದರೆ ಏನರ್ಥ, ಅದು ಒಂದು ಬ್ರ್ಯಾಂಡ್ ಇದ್ದಂಗೆ ನಮಗೆ. ಪ್ರಸನ್ನತಾ पर आधार कोई भी कार्य की ಪ್ರಶಂಸಾ, ಯಾವುದೇ ಕಾರ್ಯದ ಪ್ರಶಂಸೆ ಹೆಂಗಾಗ್ತದಂದರೆ ಪ್ರಸನ್ನತೆಯ ಆಧಾರದ ಮೇಲಿರ್ತದೆ. ಇಸ್ ಯಜ್ಞ ಕಿ ಅಂತಿಮ ಆಹುತಿ ಸರ್ವ ಬ್ರಾಹ್ಮಣೋं की ಸದಾ ಪ್ರಸನ್ನತಾ. ಈ ಯಜ್ಞದ ಆಹುತಿ ಏನಂತ ಹೇಳ್ತಾರೆ ಬಾಬಾ, ಯಾವಾಗಲೂ ಏನಿರಬೇಕು, ಸದಾ ಪ್ರಸನ್ನತೆ ಇರಬೇಕು. ಪ್ರತ್ಯಕ್ಷತಾ ಅರ್ಥಾತ್ ಪ್ರಶಂಸಾ ಕಾ ಆವಾಜ್ ಗೂಂಜೇಗಾ. ಪ್ರತ್ಯಕ್ಷತಾ ಅಂತಂದ್ರೆ ಏನು, ಪ್ರಶಂಸೆಯ ಆವಾಜು, ಬಾಬಾನ ಹೊಗಳಿಕೆ ಶುರು ಆಗಿಬಿಡ್ತದೆ. ಬಾಬಾನ ಜೊತೆ ಆತನ ಮಕ್ಕಳದು, ಬ್ರಾಹ್ಮಣ ಮಕ್ಕಳದು ಹೊಗಳಿಕೆ ಶುರು ಆಗ್ತದೆ, ಹಾಡಕ್ಕೆ ಶುರು ಮಾಡ್ತಾರೆ. ವಿಜಯ್ ಕಾ ಝಂಡಾ ಲಹರಾಯೇಗ, ವಿಜಯದ ಪತಾಕೆ ಹಾರ್ತದೆ. ಸಮझा अब क्या करना है. ಏನು ಮಾಡಿದ್ರೆ ಕಸ್ತೂರಕ್ಕ ಇವತ್ತು ಹೋಗಿ ಏನಾಗಿದೆ ಇವ್ರಿಗೆ ಹಿಂಗ್ಯಾಕೆ ಆಗ್ಯಾರ ಅಂತ ಅನ್ಬೇಕೆಲ್ಲರು. ಸಂತುಷ್ಟ ಸಂತುಷ್ಟ ಸಮझा. ಏನು ಮಾಡೋದು ಈಗ,
सदा प्रसन्न रहो और सदा सर्व को प्रसन्न करो. ಯಾವಾಗಲೂ ಪ್ರಸನ್ನ ಚಿತ್ತಾಗಿ ಎಲ್ಲರನ್ನೂ ಪ್ರಸನ್ನ ಚಿತ್ತರನ್ನಾಗಿ ಮಾಡಬೇಕು. ಅದಕ್ಕೆ ನಾನೇನಾಗಿರಬೇಕು? ಸಂತುಷ್ಟ. ಹಾಗೆ ಬಂದ್ಬಿಡುತ್ತಾ ಅದು? ಯಾವಾಗ ಬರ್ತದೆ ಸಂತುಷ್ಟತಾ? ಅದರ ಹಿಂದೆ ಏನಿದೆ? ಸಂತುಷ್ಟತೆಯ ಹಿಂದೆ ಏನಿದೆ? ಜೋ ಪಾನಾ ಥಾ ಸೋ ಪಾಲಿಯಾ, ಅದು ಮೇನ್. ಈ ಸ್ಮೃತಿ ಬೇಕು ನಮಗೆ. ಆವಾಗ ನಾನು ಆಟೋಮೆಟಿಕ್ಕಾಗಿ ನನ್ನ ಒಳಗಿಂದ ತಾನೇ ಸಂತುಷ್ಟತೆ ಕಾಣಿಸ್ತದೆ. ಸುಮ್ಮನೆ ನಾನು ಸಂತುಷ್ಟ ಮನೆ ಇರಬೇಕು ಅಂದ್ರೆ ಹಂಗೆ ಸಾಧ್ಯ ಇಲ್ಲ. ಯಾವಾಗ ಸಂತೋಷ ಆಗುತ್ತೆ? ಏನು ಬೇಕೋ ಅದು ಸಿಕ್ಕ ತಕ್ಷಣ ಸಂತುಷ್ಟ ಆಗುತ್ತಲ್ಲ. ಈಗ ಒಂದೇನೋ ಸಾಮಾನು ಕಳ್ಕೊಂಡಿರ್ತೀವಿ, ಹುಡುಕಾಡುವಾಗ ಹೆಂಗಿರ್ತದೆ ನಮ್ಮ ಪರಿಸ್ಥಿತಿ? ಎಲ್ಲೋಯ್ತು ಆಮೇಲೆ ಸಿಕ್ಕ ತಕ್ಷಣ ಹೆಂಗೆ ಖುಷಿ ಆಗ್ತದೆ ಅಂತಂದರೆ, ಜಗತ್ತೊಳಗೆ ನನಗೆಲ್ಲ ಸಿಕ್ತು ಅನ್ನೋಷ್ಟು ಖುಷಿ ಆಗಿರ್ತದಲ್ಲೇ. ಅಂದ್ರೇನು ಸಿಕ್ತು ಅಂದರೆ ಜೋಪಾನಾಥ ಪಡ್ಕೊಂಡ್ರೆ. ಸಂತುಷ್ಟ ಮಣಿ ಹಿಂದೇನೆ ಸತ್ಯ ಯಾವುದು? ಪಡ್ಕೊಳ್ಳೋದು. ನಾನು ಏನು ಪಡ್ಕೊಳ್ಬೇಕಾಗಿತ್ತೋ ಅದು ಪಡ್ಕೊಂಡ್ರಷ್ಟೇ ನಾನು ಸಂತುಷ್ಟ ಮಣಿ ಇರ್ತೀನಿ. ಆ ಭಾವನೆ ಒಳಗಡೆ ಇರಬೇಕು. ಸಿಕ್ತು ನನಗೆ, ಏನು ಬೇಕೋ ಅದು ಸಿಕ್ತು, ಹಾಂ, ಅದು ಬೇಕು. ಅದು ಇದ್ರಷ್ಟೇ ನಾವು ಏನಿರ್ಲಿಕ್ಕೆ ಸಾಧ್ಯ ಆಗ್ತದೆ? ಸಂತುಷ್ಟ ಮಣಿ. ಏನು ಬೇಕಾಗಿತ್ತು ನನಗೆ ಅದನ್ನು ಹೋಗ್ಬೇಕು. ಮತ್ತು ಹಿಂದೆ ನಾನು ಆತ್ಮನಿಗೆ ಏನು ಬೇಕಾಗಿತ್ತು? 2500 ವರ್ಷಗಳಿಂದ ಭಗವಂತ ಬೇಕಾಗಿದ್ದ, ನನ್ನ ತಂದೆ ಬೇಕಾಗಿದ್ದರು. 2500 ವರ್ಷಗಳಿಂದ ಆತ್ಮ ನಾನು ಏನು ಹುಡ್ಕೊತ ಬಂದಿದ್ದೀನಿ? ನನ್ನ ತಂದೆಯನ್ನು ಹುಡುಕಾಟದಲ್ಲಿ ಹುಡುಕಿ ಈಗ ಸಿಕ್ತು. ಏನು ಉಳಿತು? ಸಿಗೋಕ್ಕಿನ್ನೇನಿದೆ ನನಗೆ? ಪಡ್ಕೊಳ್ಳಿಕ್ಕಿನ್ನೇನದು? ಅದು ಇದ್ದಾಗ ನಾನೇನಿರ್ತೀನಿ? ಸಂತುಷ್ಟ ಮಣಿ ಇರ್ತೀನಿ. ಸುಮ್ಮನೆ ಹಂಗೆ ಅಷ್ಟೇ ಸುಲಭವಾಗಿ ಬರೋದಿಲ್ಲ. ಸಹನ್ ಪದನೇ ಇಲ್ಲ ಅಂತಾರೆ ಬಾಬಾ. ಸಹನ ಶಬ್ದನೇ ಬರೋಂಗಿಲ್ಲ. ಸಹಜ್. ಸಹಜ, ಎಲ್ಲನೂ ಸಹಜ. ಪರಿಸ್ಥಿತಿ ಯಾಕೆ ಬಂತು ಅನ್ನಂಗಿಲ್ಲ. ಅದು ಬರಬೇಕಿತ್ತದು. ಪರಿಸ್ಥಿತಿ ಬರಬೇಕಿತ್ತು, ಡ್ರಾಮಾದಲ್ಲಿ ಬರಬೇಕಾಗ್ಯದ, ಬಂತು ಅಷ್ಟೇ. ಅದು ಅವಾಗೇನಾಗ್ತದೆ? ಅದು ಸಹಜ ಆಗ್ತದೆ. ಇಲ್ಲ ಅಂದರೆ ಯಾಕೆ ಏನು ಅಂತ ಅವಾಗ ಮತ್ತೆ ಸಹನ ಮಾಡ್ಕೊಳ್ಳೋದು ಗುಣ ಎಲ್ಲೈತೆ ಹುಡುಕ್ಬೇಕಾಗ್ತದೆ. ಮತ್ತೆ ಇಷ್ಟೆಲ್ಲ ಮಾಡೋದ್ರಲ್ಲಿ ನಾವೇನು ಮಾಡಿಬಿಟ್ಟಿರ್ತೀವಿ? ಬಾಬಾನ ಕನೆಕ್ಷನನ್ನು ಬಿಟ್ಬಿಟ್ಟಿರ್ತೀವಿ. ಒಂದು ಕನೆಕ್ಷನ್ ಹೋಗುತ್ತೆ, ಒಂದು ನಜಾರ ದೇಖ್ತೆ ಅಂತಾರೆ ಬಾಬಾ. ಆ ಸೀನ್ರಿಯನ್ನು ನೋಡ್ತೀರಾ, ಅಲ್ಲಿಗೆ ಏನಾಗ್ತೀವಿ ನಾವು? ಮತ್ತೆ ಅಸಂತುಷ್ಟ ಆಗ್ತೀವಿ ಅಂತ ಹೇಳ್ತಾರೆ ಬಾಬಾ. ಅಂದರೆ ನಾನು ಸಂತುಷ್ಟ ಆಗಬೇಕು ಅಂತಂದ್ರೆ ಒಳಗಡೆ ನನಗೇನು ಧೂನ್ ಇರಬೇಕು? ನನಗೇನು ಸಿಗಬೇಕಾಗಿತ್ತು ಅದು ನನಗೆ ಸಿಕ್ಬಿಟ್ಟೈತಿ. ಸಿಗೋಕ್ಕಿನ್ನೇನೂ ಇಲ್ಲ. ಇನ್ನೇನು ಹೇಳಿದ್ರು ಬಾಬಾ? ನಿನ್ನೇನು ಇಚ್ಛಾ ಮಾತ್ರ ಅವಿದ್ಯಾ. ಇಚ್ಛೆ ಇತ್ತು ಅಂತಂದರೆ ನನಗೆ ಸಂತುಷ್ಟ ಇರೋಕ್ಕಾಗೋದಿಲ್ಲ. ಏನೋ ಅದು ಸಣ್ಣದೇ ಇರಲಿ, ಅದು ಸೂಕ್ಷ್ಮನೇ ಇರಲಿ. ಬಾಬಾ ನಂಗೆ ಶಾಂತಿ ಬೇಕು ಅಂತ ಕೂತ್ರೂ ನಮಗೆ ಸಂತುಷ್ಟ ಆಗೋಕ್ಕಾಗೋದಿಲ್ಲ. ನಾನು ಶಾಂತ ಸ್ವರೂಪನೇ. ಇನ್ನೆಲ್ಲಿ ಬೇಕು? ಇನ್ನೆಲ್ಲಿ ಬೇಕು ಅಂತೈತಿ? ಇದೆಲ್ಲ ಅವಾಗ ನಾವೇನಾಗ್ತೀವಿ? ಸಂತುಷ್ಟ ಮಣಿ ಆದರೆ ಪ್ರಸನ್ನ ಆಗ್ತೀವಿ. ಪ್ರಸನ್ನ ಚಿತ್ತ ಆದರೆ ಬಾಬಾರವ್ರದ್ದು ಪ್ರತ್ಯಕ್ಷತೆ ಆಗ್ತದೆ. अच्छा, ऐसे सदा बाप के आज्ञाकारी, सदा संतुष्ट और प्रसन्न रहने वाले, सर्व को सदा प्रसन्नता का वरदान देने वाले महादानी वरदानी बच्चों को बाप दादा का याद प्यार और नमस्ते. अच्छा, ओम शांति.